ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಗರದಲ್ಲಿ ಶೀಘ್ರವೇ ಪೇ ಅಂಡ್ ಪಾರ್ಕ್ ಜಾರಿ. ಗಂಟೆಗೆ ಬೈಕ್ಗೆ 15, ಕಾರಿಗೆ 30 ನಿಗದಿ. ಬೇಕಾಬಿಟ್ಟಿ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಚಾರ್ಜ್ ಜೊತೆಗೆ ಟ್ರಾಫಿಕ್ ದಂಡನ್ನು ಕೂಡ ವಿಧಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೆ. ಇನ್ನು ಮುಂದೆ ನಗರದಲ್ಲಿ ಬೇಕಾಬಿಟ್ಟಿ ಬೈಕು ಕಾರು ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲ್ಲ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿ 2 ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೊಳಿಸಿ ಪೇ ಅಂಡ್ ಪಾರ್ಕ್ ಜೊತೆಗೆ ಟೋಯಿಂಗೂ ಮುಂದಾಗಿದ್ದು ಶೀಘ್ರ ಇದು ಜಾರಿಗೆ ಬರಲಿದೆ. ಅಗಲ ರಸ್ತೆಗಳಲ್ಲಿ ಅವಕಾಶ ಇರುವೆಡೆ ಆನ್ ಸ್ಟ್ರೀಟ್ ಪೇ ಪಾರ್ಕಿಂಗ್, ರಸ್ತೆ ಹೊರತುಪಡಿಸಿ ಸರ್ಕಾರಿ ಕಚೇರಿ, ಸರ್ಕಾರಿ ರಸ್ತೆ ಹೊರತುಪಡಿಸಿ ಹಾಗೂ ಮೈದಾನ ಇಂಥವು ಕಡೆಗಳಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಇದಕ್ಕೂ ಕೂಡ ಪೇ ಪಾರ್ಕಿಂಗ್ ಮಾಡೋದಕ್ಕೆ ಅಂದರೆ ಆಫ್ ಸ್ಟ್ರೀಟ್ ಪೇ ಪಾರ್ಕಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡಿ ಹೋದಲ್ಲಿ ಟೋಯಿಂಗ್ ಜಾರಿಗೆ ತಂದು ದಂಡ ವಿಧಿಸೋಕೆ ತೀರ್ಮಾನಿಸಲಾಗಿದೆ. ಈ ಸಂಬಂಧ ಎಲ್ಲ 5 ಪಾಲಿಕೆಗಳು ಟೆಂಡರ್ ಕರೆದಿದ್ದು 1-2 ವಾರದಲ್ಲಿ ಅಂತಿಮಗೊಳ್ಳಲಿದೆ. ಬಹುತೇಕ ಫೆಬ್ರವರಿ 2ನೇ ವಾರದಿಂದ ಹಲವು ಕಡೆಯಲ್ಲಿ ಇದು ಜಾರಿಗೆ ಬರಲಿದೆ. ಇನ್ನೇನಾದರೂ ನೀವು ಶಾಪಿಂಗ್ ಹೋಗ್ತಾ ಇದ್ದೀವಿ, ತಿನ್ನಕ್ಕೆ ಹೋಗ್ತಾ ಇದ್ದೀವಿ, ಸಿನಿಮಾಗೆ ಹೋಗ್ತಾ ಇದ್ದೀವಿ, ಇಲ್ಲೇ 5 ನಿಮಿಷ ಬಂದ್ವಿ, ಅಯ್ಯೋ ಇಲ್ಲೇ 2 ನಿಮಿಷ ಬಂದ್ವಿ ಅಂತ ಬೇಕಾಬಿಟ್ಟಿ ಎಲ್ಲೆಲ್ಲೋ ನಿಲ್ಲಿಸೋದ್ರಿ ಅಂತಂದರೆ ಫೈನ್ ಅಂತೂ ಫಿಕ್ಸು. ಇದನ್ನು ಆಲ್ರೆಡಿ ರೂಲ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಅಂತ ಇವರೇ ಪ್ಲ್ಯಾನ್ ಮಾಡ್ತಾರಂತೆ ಎಲ್ಲೆಲ್ಲಿ ವೆಹಿಕಲ್ಸ್ಗಳನ್ನ ನಿಲ್ಲಿಸಬೇಕು ಅಂತ, ಅಲ್ಲಲ್ಲೇ ನಿಲ್ಲಿಸಬೇಕು. ಗಂಟೆಗೆ ಬೈಕಿಗೆ 15 ರೂಪಾಯಿ ಮತ್ತು ಕಾರಿಗೆ 30 ರೂಪಾಯಿ ಅಂತ ನಿಗದಿ ಮಾಡಿದ್ದಾರೆ. ಅಯ್ಯೋ 15 ರೂಪಾಯಾ, ಅಯ್ಯೋ 30 ರೂಪಾಯಿಗಾ, ಇಲ್ಲೇ 2 ನಿಮಿಷದ ಕೆಲಸ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತಂದರೆ ಟೋಯಿಂಗಲ್ಲಿ ಹೇಳ್ಕೊಂಡು ಹೋಗ್ತಾರೆ ಮತ್ತು ಅದಕ್ಕೂ ಕೂಡ ಫೈನ್ ಅಂತೆ. ಇನ್ನು ಇದರಲ್ಲೂ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪೇ ಪಾರ್ಕ್ ರಸ್ತೆಯ ಪಕ್ಕದಲ್ಲಿ ವಾಹನ ನಿಲ್ಲಿಸುವುದಕ್ಕೆ ಸ್ಥಳ ಮಾರ್ಕಿಂಗ್ ಮಾಡಲಾಗತ್ತೆ. ವಾಹನ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಮಾರ್ಕ್ ಮಾಡ್ತಾರಂತೆ, ಅಲ್ಲಿ ಮಾತ್ರ ನಿಲ್ಲಿಸ್ಬೇಕಂತೆ. 1 ತಾಸಿಗೆ ಬೈಕಿಗೆ 15 ರೂಪಾಯಿ, ಕಾರಿಗೆ 30. ಇಡೀ ದಿನಕ್ಕೆ ಬೈಕಿಗೆ 75 ರೂಪಾಯಿ, ಕಾರಿಗೆ 150 ರೂಪಾಯಿ ಪಾವತಿಸಬೇಕಾಗತ್ತೆ. ಜೊತೆಗೆ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ವ್ಯವಸ್ಥೆ ಸಹ ಜಾರಿಗೊಳಿಸೋಕೆ ಯೋಚನೆ ಮಾಡಿದ್ದಾರಂತೆ. ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪಾಸು ಮೆಟ್ರೋ ರೀಚಾರ್ಜ್ ಮಾಡಿದ್ದಾಯ್ತು, ಬಸ್ಸಿಗೆ ಪಾಸ್ ತಗೊಂಡಿದ್ದಾಯ್ತು, ಈಗ ಪಾರ್ಕಿಂಗಿಗೂ ಪಾಸ್ ತಗೋಬೇಕು, ಇಲ್ಲ ಅಂತಂದರೆ ಫೈನ್ ಹಾಕ್ತಾರೆ. ಕೇಂದ್ರ ವಲಯ ಇಲ್ಲಿ 2 ಪ್ಯಾಕೇಜ್ನಲ್ಲಿ ಟೆಂಡರ್ ಕರೆಯಲಾಗಿದೆ. ಕಮರ್ಷಿಯಲ್ ಸ್ಟ್ರೀಟು, ಕೇಂಬ್ರಿಡ್ಜ್ ರಸ್ತೆ, ಫುಡ್ ಸ್ಟ್ರೀಟು, ಕ್ಯಾಶುವಲ್ ಸ್ಟ್ರೀಟು, ಮೃಗತ್ ರಸ್ತೆ, ಚರ್ಚ್ ಸ್ಟ್ರೀಟು, ಮ್ಯೂಸಿಯಂ ರಸ್ತೆ, ಕ್ರೆಸೆಂಟ್ ರಸ್ತೆ, ಸಂಪಿಗೆ ರಸ್ತೆ ಸೇರಿದಂತೆ ಮೊದಲ ಪ್ಯಾಕೇಜ್ನಲ್ಲಿ ಒಟ್ಟು 23 ರಸ್ತೆಗಳು ಸೇರಿದೆ. ಅಂದರೆ ಹೆವಿ ಜನಗಳು ಓಡಾಡೋದು, ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಪಾರ್ಕಿಂಗ್ ಆಗೋದು ಯಾವ್ದ್ಯಾವ್ದಿದೆಯೋ ಅಲ್ಲೆಲ್ಲ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಜನರು ಇದಕ್ಕೆ ಅಸಮಾಧಾನ ಸಹಜವಾಗಿ ತೋಡ್ಕೊಳ್ತಾ ಇದ್ದಾರೆ. ಜನರು ಏನು ಹೇಳ್ತಿದ್ದಾರೆ ಅಂದರೆ ಪೇ ಪಾರ್ಕಿಂಗ್ ಟೋಯಿಂಗ್ ಕುರಿತು GBA ನಿರ್ಧಾರ ಅಸಮಂಜಸ ಅಂತ ಅವ್ರು ಹೇಳ್ತಾ ಇರೋದು. ಜನರು ಅಸಮಾಧಾನ ಹೊರಹಾಕಿದ್ದಾರೆ. ದರವನ್ನು ಪರಿಷ್ಕೃತಗೊಳಿಸಿ ಕಡಿಮೆ ಮಾಡಬೇಕು, ಟೋಯಿಂಗ್ನಿಂದ ತೊಂದರೆ ಆಗಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಹೊಸ ಮಾದರಿಯಲ್ಲಿ ಟೆಂಡರ್ ಕರೆದಿರುವ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಕೂಡ ಪಾಲ್ಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದು ಟೆಂಡರ್ ಮೊತ್ತ ಕಡಿಮೆಗೊಳಿಸೋಕೆ ಒತ್ತಾಯಿಸಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಸೊ ಜನರು ಅಸಮಾಧಾನ ವ್ಯಕ್ತಪಡಿಸಿ ಬೇಗ ಕೂತ್ರು ದುಡ್ಡು, ನಿಂತರೂ ದುಡ್ಡು, ಎಲ್ಲ ಕಡೆ ದುಡ್ಡು 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 ಅಂತ ನೀವು ನಮ್ಮ ಜೀವ ಹಿಂಡ್ತಾ ಇದ್ದೀರಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಸಂಬಳ ಮಾತ್ರ ಇದ್ದಲ್ಲೇ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಎಕ್ಸ್ಟ್ರಾ ಆ್ಯಡನ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಒಂದಷ್ಟು ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು, ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಳ್ತೀವಿ. ಎಲ್ಲ ಅಂದ್ಕೊಂಡಂಗಾದರೆ ಫೆಬ್ರವರಿಯಿಂದ ಇದು ಜಾರಿಗೆ ಬರುತ್ತೆ.